ಪಿನ್ ಮಾಡ್ಕೊಳ್ತೀನಿ. ಈ ಏರಿಯಾನ ನಾನು ಪಿನ್ ಮಾಡ್ಕೊಳ್ತೀನಿ. ಓಪನ್ ಮಾಡಿ ಇದು ಹಾಂ ಆ ಕಡೆ ಹಾಕ್ತೀವಿ. ಇದು ನೀವು ಐರನ್ ಮಾಡ್ಕೋಬೇಕಾದ್ರೆ ಟೇಬಲಿಂದ ಕೆಳಗಡೆ ಬಿಟ್ಕೋಬೋದು. ಹೌದು ಹೌದು. ಆಯ್ತಾ? ಇದನ್ನ ಸೇಮ್ ಕಂಟಿನ್ಯೂ ಮಾಡಿ. ಸೇಮ್ ಸ್ವಲ್ಪ ಗಟ್ಟಿ ಇಟ್ಕೊಳ್ಳಿ. ನೋಡಿ, ಈ ಥರ ವ್ಯತ್ಯಾಸ ಬರಬಾರ್ದು. ಮೇಲ್ಗಡೆ ವ್ಯತ್ಯಾಸ ಆದರೂ ಪರವಾಗಿಲ್ಲ, ಕೆಳಗಡೆ ವ್ಯತ್ಯಾಸ ಬರಬಾರ್ದು. ನೀವು ಹುಟ್ಟಾಗ ಏನಾಗುತ್ತೆ, ಈ ಪ್ಲೀಟ್ನ ಟಕ್ ಮಾಡಿದಾಗ ಇದು ಮೇಲೆ ಹೊಟ್ಟೋಗ್ಬಿಡುತ್ತೆ. ಅಬ್ಸರ್ವ್ ಮಾಡಿದ್ದೀರಾ ನೀವು? ಏನಕ್ಕಂದರೆ ಇಲ್ಲಿ ಟಕ್ ಮಾಡಾದ್ಮೇಲೆ ಎಕ್ಸ್ಟ್ರಾನೇ ಬಿಟ್ಬಿಟ್ಟು ತಿರ್ಗಾಗಿ ಸಿಗಿಸ್ಕೊಂಡ್ಬಿಡ್ತೀರಾ. ಅವಾಗ ಏನಾಗುತ್ತೆ, ಫಸ್ಟ್ ಪ್ಲೀಟೇ ಮೇಲೆ ಹೊಟ್ಟೋಗ್ಬಿಟ್ರೆ ಎಲ್ಲ ಪ್ಲೀಟ್ಸ್ಗಳು ನೀಟಾಗಿ ಕಾಣಿಸ್ಬಿಡುತ್ತೆ. ಸೊ ಯು ಶುಡ್ ಮೇಕ್ ಶ್ಯೂರ್ ಆಲ್ ಆಫ್ ದೆಮ್ ಆರ್ ಅಲೈನ್ಡ್ ಪ್ರಾಪರ್ಲಿ. ಒಂದೇ ಲೈನಲ್ಲಿ ಇರಬೇಕು. ಇನ್ ಕೇಸ್ ಇಲ್ಲಿ ಅಲೈನ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಇನ್ನೊಂದ್ಸಲ ಪಿನ್ ಬಿಚ್ಬಿಟ್ಟು ನೀಟಾಗಿ ಅಲೈನ್ ಮಾಡಿ ಅಷ್ಟೇ. ಇಲ್ಲೂ ಅಷ್ಟೇ ಸೇಮ್ ಪ್ರೊಸೀಜರ್. 1 ಸೆಂಟಿಮೀಟರ್ನ ಬಿಟ್ಟು 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 ನೀಟಾಗಿ ಇದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ನೀಟ್ ಇದೆಯಾ ರೈಸಾ? ಇಲ್ಲ. ಫಸ್ಟು ಮೇಲೆ ಕೆಳಗಡೆ ಸೆಕ್ಯೂರ್ ಮಾಡಿಕೊಂಡು ನೀಟಾಗಿ ಅಲೈನ್ ಮಾಡ್ಕೊಳ್ಳಿ. ಆ ರೈಸಾ ಇದೆ. ಒಂದು ನಿಮಿಷ ರೈಸಾ. ಒಂದು ನಿಮಿಷ ರೈಸಾ. ಒಂದು ನಿಮಿಷ ರೈಸಾ. ಡೋಂಟ್ ಪುಲ್ ಬಿಡಿ. ಒಂದು ನಿಮಿಷ. ಆಯಿತಾ? ಬೇಡ, ಒಂದು ನಿಮಿಷ. ಇದು ಮಾಡಾದ್ಮೇಲೆ ಇಲ್ಲಿ ನೀವು ತಿರ್ಗಾ ಎಲ್ಲನೂ ಒಟ್ಟಿಗೆ ಇಟ್ಕೊಂಡು ಯು ಹ್ಯಾವ್ ಟು ಪುಟ್ ಪಿನ್ ಇನ್ ದ ಬ್ಯಾಕ್ ಸೈಡ್. ಕೆಳಗೆ ಫೋನ್. ಓಕೆನಾ? ಸೊ ಮೇಲೆ ಕೆಳಗಡೆ ಎರಡೂ ಸೆಕ್ಯೂರ್ ಆಯಿತು. ಇವಾಗ ಮಿಡಲ್ ಪೋರ್ಷನ್ನ ಮಾಡ್ಕೊಳ್ಳಿ. ಸೇಮ್ ಅದೇ ಥರ 1 ಸೆಂಟಿಮೀಟರ್ನ ಬಿಟ್ಟು ಕೈಯಲ್ಲಿ 1 ಸೆಂಟಿಮೀಟರ್ನ ಬಿಟ್ಟು ಪ್ರೆಸ್ ಮಾಡ್ಕೊಳ್ಳಿ. ಕೈಯಲ್ಲೇ ಇದನ್ನು ಸ್ವಲ್ಪ ಈಸಿಯಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ಬೋದು. ಈ ಥರ ಬಾರ್ಡರ್ ಲೈನ್ಗಳು ಬರುತ್ತಲ್ಲ, ಅದು ಸ್ವಲ್ಪ ಹಿಂಸೆ. ಲೈನಲ್ಲೇ ಕುತ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಆಚೆ ಈಚೆ ಕಾಣಿಸುತ್ತೆ. ಸೊ ಲೈನ್ನೇ ನೋಡಿಕೊಂಡು ನೀಟಾಗಿ ನೋಡಿ, ಲೈನ್ ಎಲ್ಲೋ ಇದೆ, ಬಾರ್ಡರ್ ಎಲ್ಲೋ ಕಾಣಿಸ್ತಿದೆ, ಅದನ್ನು ನೋಡ್ಕೊಂಡು ಒಂದ್ಸಲ ನೀಟಾಗಿ ಪ್ರೆಸ್ ಮಾಡ್ಕೊಂಡ್ಬಿಡಿ. ಆಯಿತಾ? ಒಂದೊಂದು ಸೀರೆ ಇಲ್ಲೂ ಬಾರ್ಡರ್ ಇರುತ್ತೆ, ಕಷ್ಟ ಆಯಿತು ಅಂತ ಹೇಳಿದ್ರೆ ತಿರ್ಗಾ ಇದನ್ನೆಲ್ಲ ಸೇರಿಸಿ ನಾನು ಹೆಂಗೆ ಪಿನ್ ಮಾಡ್ಕೊಂಡೆ ಮೇಲೆ ಕಡೆ ಹಾಗೆ ಪಿನ್ ಮಾಡ್ಕೊಂಡು. ಸೊ ಈ ಥರ ಬಂದಾಗ ಯಾವ ಥರ ಐರನ್ ಮಾಡಬೇಕು? ಸ್ಟ್ರೈಟ್ ಈ ಥರ ಮಾಡಬೇಕು. ಆಯಿತಾ? ಅಲ್ಲಿಗೆ ಇಲ್ಲಿ ಮಾಡಿದ್ನಲ್ಲ ನಾನು, ಆ ಥರ ಒಂದೇ ಸಲ ಇಟ್ಕೊಂಡು ನೀಟಾಗೆ ಥ್ಯಾಂಕ್ ಯು ಗೈಸ್. ಹಿಂಗೆ ಮಾಡಬೇಡಿ, ಇದರ ಡಿರೆಕ್ಷನಲ್ಲೇ ಮಾಡಬೇಕು. ಆಗ ಇರುತ್ತಲ್ಲ ಅದನ್ನು ನಾವು ಫಸ್ಟು ಟೇಬಲ್ ಮೇಲೆ ಹಾಕೋಬೇಕು. ಇವಾಗ ಇದು ಸ್ಟ್ರೈಟ್ ಇದೆ, ಉಲ್ಟಾ ಹಾಕ್ಕೊಳ್ಬೇಕು. ನಾನು ಇವಾಗ ಇದು ಸ್ಟ್ರೈಟ್ ಇದೆ ಅಲ್ವಾ, ಇದನ್ನು ಉಲ್ಟಾ ಪ್ಲೇಸ್ ಮಾಡ್ಕೊಳ್ಬೇಕು. ಎಲ್ಲ ಸರಿ ಎಕ್ಸ್ಟ್ರಾ ಟ್ರಾಕ್ ಕೊಡಿಸ್ತಾರೆ. ಇಲ್ಲ ಕಣ, ಇದು ಮೈ ಮಾಮ್ ಇಸ್ ಲಿಟಲ್ ಚಬ್ಬಿಯ, ಸೊ ಅವ್ರಿಗೆ ಲೈನಿಂಗ್ ಎಕ್ಸ್ಟ್ರಾ ಹಾಕ್ಯಾರೆ. ಬೇಕಾದ್ರೆ ಕೊಡಿಸ್ಕೊಳ್ಳಿ, ಹಾಗಾದ್ರೆ ಇದು ಕಾಣಿಸಲ್ಲ, ಅದಕ್ಕೆ ಕೊಡಿಸ್ಕೊಳ್ಳಿ. ಕೆಲವೊಂದು ಸೀರೆನೇ ದೊಡ್ಡದಾಗಿ ಬಂದು ಸಿ ಯಾವಾಗಲೂ ಅಷ್ಟೇ ಕಾಸಿಗೆ ತಗ್ನಲ್ಲಿ ಕಜ್ಜಾಯ ಅಷ್ಟೇ.
ಅದೆಲ್ಲ ಕಂಚಿ ಸೀರೆ ಸೊ ಏನು ಮಾಡಬೇಕು? ಹೌದು. ಸೊ ಏನು ಮಾಡಬೇಕು? ಫಸ್ಟು ಇದನ್ನು ಇಟ್ಕೊಬೇಕು ಆಯಿತಾ. ರಾಂಗ್ ಬಾರ್ಡರ್ ಇದೆ ಅಲ್ವಾ? ಇವಾಗ ನಾನು ಏನು ಮಾಡ್ತೀನಿ, ಪಿನ್ ಟು ಪಿನ್, ಇದಕ್ಕೆ ನಾನು ರಾಂಗ್ ಸೈಡ್ ಪಿನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಇದನ್ನು ನೀಟಾಗಿ ಇಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಿಮಗೆ ಆಯಿತಾ. ಸೊ ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಮಾಡಿ ಬಿಡಿ. ಇವಾಗ ನಾನು ಏನು ಮಾಡ್ತೀನಿ, ಕರೆಕ್ಟಾಗೆ ಟೇಬಲ್ ಎಡ್ಜಲ್ಲಿ ಇಟ್ಕೊಂಡಿದ್ದೀನಿ, ಇದನ್ನು ನಾನು ಪ್ಲೇಸ್ ಮಾಡ್ತೀನಿ. ಇವಾಗ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗೆ ನೋ ಪ್ರಾಬ್ಲಮ್ ಆಯಿತಾ. ಇದನ್ನು ಮಾಡ್ಕೊಂಡಾದ್ಮೇಲೆ ಅದನ್ನು ಇದ್ರ ಮೇಲೆ ಫ್ಲಿಪ್ ಮಾಡಬೇಕು ಆಯಿತಾ. ಇದ್ರ ಮೇಲೆ ಫ್ಲಿಪ್ ಮಾಡಬೇಕು. ಇಲ್ಲ ನನಗೆ ಇನ್ನೂ ಚಿಕ್ಕದು ಬೇಕು ಅಂತ ಹೇಳಿದ್ರೆ ಫಸ್ಟ್ ಒಂದು ಫೋಲ್ಡ್ ಮಾಡ್ಕೊಳ್ಳಿ, ಅದಾದಮೇಲೆ ಆಯಿತಾ. ಫಸ್ಟ್ ಲೇಯರ್ ಮಾಡಿದ್ವಿ. ಫಸ್ಟ್ ನಾವೇನು ಮಾಡಿದ್ವಿ, ಉಲ್ಟಾ ಹಾಸ್ಕೊಂಡ್ವಿ, ಅದಾದಮೇಲೆ ಪ್ಲೀಟ್ ಟು ಪ್ಲೀಟ್ ಇಟ್ವಿ, ಅದಾದಮೇಲೆ ಒನ್ ಫೋಲ್ಡ್, ಅದಾದಮೇಲೆ ಇದ್ರ ಮೇಲೆ ಸೆಕೆಂಡ್ ಫೋಲ್ಡ್. ನೆಕ್ಸ್ಟ್ ನಮ್ಮದು ಪಲ್ಲು ಪೋರ್ಷನ್ ಬರುತ್ತೆ. ಪಲ್ಲು ಪೋರ್ಷನಲ್ಲಿ ನೀವೇನು ಮಾಡಬೇಕು, ಫಸ್ಟ್ ಇದನ್ನು ಕೈಯಿಂದ ಇಟ್ಕೊಳ್ಳಿ, ಆ ಕಡೆ ಮುಚ್ಚಿರೋದು ಅಲ್ಲಿ ಅದನ್ನು ಆಯಿತಾ. ಬಿಡಿ ಬಿಡಿ. ಇದನ್ನೇನು ಮಾಡಬೇಕು, ಫಸ್ಟ್ ಪೋರ್ಷನ್ನ ಹಾಕಿ, ಎಂಡ್ ಎಲ್ಲಿದೆ ಅಲ್ಲಿಗೆ ಹಾಕಿ ನೀಟಾಗಿ ಕುತ್ಕೊಳ್ಳೋದು. ನೆಕ್ಸ್ಟ್ ನಮಗೆ ಸ್ವಲ್ಪ ಹಿಂಸೆ ಆಗುತ್ತೆ, ಆ ಕಡೆ ಈ ಕಡೆ ಬರುತ್ತೆ. ತಿರ್ಗಾ ಇದನ್ನು ಇನ್ನೊಂದು ಲೇಯರ್ ತೊಗೊಳ್ಳಿ, ಇದನ್ನು ತಿರ್ಗಾ ಅದ್ರ ಮೇಲೆ ಡ್ರೇಪ್ ಮಾಡಿ. ಓಕೆ, ಅದಾದಮೇಲೆ ನೀವು ಶೋಲ್ಡರ್ ಪಿನ್ ಇಲ್ಲಿದೆ. ಓಕೆ, ನಿಮ್ಮ ಶೋಲ್ಡರ್ ಪಿನ್ ಇಲ್ಲಿದೆ, ಇದೆಲ್ಲ ನಿಮಗೆ ಬಾಡಿಗೆ ಬರೋ ಅಂಥದ್ದು. ಇವಾಗ ನೀವು ಏನು ಮಾಡ್ತೀರಾ, ಇದನ್ನು ಸ್ವಲ್ಪ ಹೈಟಲ್ಲಿ ಇಟ್ಕೊಂಡು ಈ ಪೋರ್ಷನಿಂದ ಪುಷ್ ಮಾಡಿ, ಇದ್ರ ಹೊರಗಡೆ ಮಾತ್ರ ಎಕ್ಸೀಡ್ ಆಗಬಾರ್ದು. ಓಕೆ, ಎಕ್ಸೀಡ್ ಆಗಬಾರ್ದು. ಇದನ್ನು ಸ್ಲೈಟಾಗಿ ಹಿಡಿದು ಮುಂದಕ್ಕೆ ತಳ್ಕೊಬೇಕು ಆಯಿತಾ. ಸ್ಲೈಟಾಗಿ ಹಿಡಿದು ಮುಂದಕ್ಕೆ ತಳ್ಕೊಬೇಕು. ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ್ತೀನಿ. ಸೊ ಫಸ್ಟ್ ಇದನ್ನು ಮಾಡ್ಕೊಂಡಾದ್ಮೇಲೆ ಒಂದು ಫೋಲ್ಡ್ನ ನೀಟಾಗಿ ಹಾಕ್ಕೊಂಡೆ ಈಗ ನಾನು. ನೆಕ್ಸ್ಟ್ ಏನು ಮಾಡ್ತೀನಿ, ತಿರ್ಗಾ ಇನ್ನೊಂದು ಫೋಲ್ಡ್ನ ಶೋಲ್ಡರ್ ಮೇಲೆ ಇಟ್ಕೊಳ್ಳಿ. ಶೋಲ್ಡರ್ ಮೇಲೆ ಇಟ್ಕೊಂಡು ಇನ್ನೊಂದು ಫೋಲ್ಡ್ನ ಎಲ್ಲಿಗೆ ಬಾಕ್ಸ್ ಎಂಡ್ ಆಗ್ತಾ ಇದೆ ಅಲ್ಲಿಗೆ ಹಾಕೊಳ್ಳಿ. ಇವಾಗ ಏನಾಗುತ್ತೆ, ಶೋಲ್ಡರಲ್ಲೇ ಇದೆ, ಅದು ಸ್ವಲ್ಪ ಗಜಿಪಿಚಿ ಇದೆ. ನಮ್ಮ ಮೊಣಕಾಯಿ ಎಷ್ಟು ತೊಗೊಂಡಿದ್ವಲ್ಲ ಅಷ್ಟು ಸ್ವಲ್ಪ ಗಜಿಪಿಚಿ ಇದೆ. ಸೊ ಅಲ್ಲಿಗೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಹಾಗೆ ಹೆಂಗಿದೆ ಹಾಗೆ ಅದನ್ನು ಪ್ಲೇಸ್ ಮಾಡಿ ಆಯಿತಾ. ಪ್ಲೇಸ್ ಮಾಡಾದಮೇಲೆ ನಿಮ್ಮದು ಹ್ಯಾಂಡ್ನ ಪ್ರೆಷರ್ ಇದರಲ್ಲಿ ಸ್ವಲ್ಪ ಲೆಫ್ಟ್ ಸೈಡ್ಗೆ ಮೂವ್ ಮಾಡಿ, ಸ್ವಲ್ಪ ಲೆಫ್ಟ್ ಸೈಡ್ಗೆ. ನೆರಿಗೆ ಆಗ್ತಾಗ ಮಿಡಲಾಗಿ ಬಂದುಬಿಡ್ತೀನಿ ನಾನು ರ್ಯಾಪ್ ಮಾಡಿದಾಗ, ಅದಕ್ಕೆ ಸ್ವಲ್ಪ ಸ್ಲೈಟಾಗಿ ಸೈಡಿಗೆ ತೊಗೊಳ್ತಾ ಇದ್ದೀನಿ. ಓಕೆನಾ, ಎಲ್ಲ ಕಡೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀಟಾಗಿ ಒಂದು ಲೈನಲ್ಲಿ ಬರಬೇಕು. ಅದಾದಮೇಲೆ ಇದನ್ನು ಇಲ್ಲೇ ಎಷ್ಟೊಂದು ಜನ ಇಡೋದು. ಫಸ್ಟ್ ಏನು ಮಾಡ್ತಾರೆ, ದೊಡ್ಡದಾಗಿ ಮಾಡಿಬಿಟ್ಟು ಹಾಕ್ಬಿಡ್ತಾರೆ. ಹಂಗೆ ಮಾಡಬೇಡಿ. ಫಸ್ಟ್ ನೀವು ಇಲ್ಲಿ ಜಾಸ್ತಿ ಕಾಲಿರೋ ಜಾಗದಲ್ಲಿ ದೊಡ್ಡ ಬಾಕ್ಸ್ನ ಮಾಡ್ಕೊಬೇಕು. ಜಾಸ್ತಿ ಕಾಲಿರೋ ಜಾಗದಲ್ಲಿ ದೊಡ್ಡ ಬಾಕ್ಸ್ನ ಮಾಡ್ಕೊಬೇಕು. ಕಮ್ಮಿ ಇರೋ ಜಾಗದಲ್ಲಿ ಫಸ್ಟು ಚಿಕ್ಕ ಬಾಕ್ಸ್ನ ಮಾಡ್ಕೊಬೇಕು. ಅದಾದಮೇಲೆ ನೀವು ಇದನ್ನು ಫ್ಲಿಪ್ ಮಾಡಬೇಕು. ಓಕೆ, ಅದಾದಮೇಲೆ ನೀವು ಇದನ್ನು ಫ್ಲಿಪ್ ಮಾಡಬೇಕು. ಫ್ಲಿಪ್ ಮಾಡಾದಮೇಲೆ ಈ ಪೋರ್ಷನ್ನ ಸ್ವಲ್ಪ ಪುಲ್ ಮಾಡಿ, ಎಲ್ಲ ಎಕ್ಸ್ಟ್ರಾ ನಿಮ್ಗೆ ಏನಿತ್ತು ಅದು ಹೊರಗಡೆ ಬರುತ್ತೆ. ಟು ರ್ಯಾಪ್ ಇಟ್ ಅರೌಂಡ್. ಇಲ್ಲಿ ಬಂದಾಗ ಅಡ್ಜಸ್ಟ್. ಸ್ಯಾರಿ ಇಸ್ ಲಿಟಲ್ ಹೆವಿ ಆ್ಯಂಡ್ ಇದು ಕೂರ್ತಾ ಇಲ್ಲ. ಇದು ನೀಟಾಗಿ ಇದನ್ನು ಫೋಲ್ಡ್ ಮಾಡಿ, ಇದನ್ನು ಫ್ಲಿಪ್ ಮಾಡಿ ಇನ್ನೊಂದು ಸಲ ದಿಸ್ ಇಸ್ ಹೌ
ಆಯಿತಾ. ನನ್ನ ಸೀರೆ ಕೂರ್ತಾ ಇಲ್ಲ ಐರನ್ ಮಾಡೋದು, ಕೂತ್ರೆ ಒಳಗಡೆ ಹೋಗುತ್ತೆ. ಸೊ ನೀವು ಡೆಮೋ ಮಾಡಿದಾಗ ಐಲ್ ಬಿ ಗೈಡಿಂಗ್ ಯು ದೇ. ಸೊ ದಿಸ್ ಇಸ್ ಹೌ ದ ಬಾಕ್ಸ್ ಪ್ಲೇಟಿಂಗ್ ವಿಲ್ ಲುಕ್. ನೀವೇನಾದ್ರು ಇದನ್ನು ಸೈಡಿಗೆ ತಗೊಳ್ಳಿಲ್ಲ ಅಂದರೆ ಇದು ಮಿಡಲಿಗೆ ಬಂದುಬಿಡುತ್ತೆ, ಆವಾಗ ನಿಮಗೆ ನೀಟಾಗಿ ಕಾಣಿಸಲ್ಲ. ಓಕೆನಾ? ಲೆಟ್ ಅಸ್ ಹ್ಯಾವ್ ಅ ಡೆಮೋ. ಇವೆಲ್ಲ ಮಾಡ್ತೀರಾ? ಲೆಟ್ಸ್ ಗೋ ಹ್ಯಾಂಡ್.